ನೀವು ನೀವು 500 ರೂಪಾಯಿ ನೋಟ್ಗೆ ಚೇಂಜ್ ಕೇಳಕ್ ಬಂದಿದ್ದೀರಾ? ನನ್ನ ಹತ್ರ 500 ರೂಪಾಯಿ ನೋಟ್ ಇಲ್ಲ ರೀ. ನಿಮ್ಮ ಹತ್ರ ಅಲ್ಲ ರೀ, ನನ್ನ ಹತ್ರ 500 ರೂಪಾಯಿ ಇದೆ ಅಂದಿದ್ದು. ಬನ್ನಿ ATM ಹೋಗೋಣ. ಈ ತಂಪೊತ್ನಲ್ಲಿ ATM ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ನೀವು 1000 ರೂಪಾಯಿ ಇಟ್ಕೊಂಡು 1.5 ಲೀಟರ್ ಕಣ್ಣೀರ್ ಸುರಿಸಿ ನಿಮ್ ಕೈಯಲ್ಲಿ ಬಿಟ್ಟು ಬೇರೆ ಇನ್ಯಾರ ಕೈಯಲ್ಲೂ ಚೇಂಜ್ ಇಸ್ಕೊಳ್ಳಲ್ಲ, ನನಗೆ ನೀವೇ ಚೇಂಜ್ ಕೊಡ್ಬೇಕು ಅಂತ ಗೋಳಾಡ್ಕೊಂಡು ಅಲ್ಲೋ ಟೈಮ್ ಬರುತ್ತೆ ಅನ್ಕೊಂಡೆ. ಆ ಟೈಮೂ ಬರ್ಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ, ಇನ್ನೂ ಚೇಂಜ್ ಸಿಗಲ್ಲ. ಯಾಕಂದ್ರೆ ಬ್ಯಾಂಕ್ ಮುಂದೆ ಕ್ಯೂ ಖರಾಬ್ ಆಗಿದೆ ರೀ. ಚೇಂಜ್ ಸಿಗದೆ ಇದ್ದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆಯಲ್ಲಿ ಗಾಯ ಆಗಿ ಗಾಯಕ್ಕೆ ಸ್ವಿಚ್ ಹಾಕೋಕೆ ಡಾಕ್ಟ್ರು ಕೂಡ ಚೇಂಜ್ ಬೇಕು ಅಂತ ಕೇಳ್ತಾರ್ರಿ. ಅಂತದ್ರಲ್ಲಿ ನಮ್ ಜನ ಈ ಮನಿ ಮಷಿನ್, ಮನಿ ಪ್ಲಾಂಟ್, ATM ಅಂತಾರಲ್ಲ, ಅದರಲ್ಲಿ ಕಾರ್ಡ್ ಹಾಕಿ ಪರ 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 ಅಂತ ಉಜ್ಜಾಡ್ಬಿಟ್ಟಿದ್ದಾರೆ ಕಣ್ರಿ. ನಾನ್ ಬರೋಷ್ಟೊತ್ತಿಗೆ ಮಷೀನ್ ಔಟ್ ಆಫ್ ಸರ್ವಿಸ್ ಆಗೋಯ್ತು. 100 ರೂಪಾಯಿ ಸಿಗ್ಲಿಲ್ಲ ಅಂತ ನನ್ಗೇನ್ ಬೇಜಾರಿಲ್ಲ ರೀ. ನಿನ್ನೆ ನೀವು ನನಗೆ ಕೊಟ್ರಲ್ಲ 40 ರೂಪಾಯಿ, ಅಷ್ಟು ಸಾಕು. ಅದರಲ್ಲೇ ಟೀ ಬನ್ನು ಬಾಳೆಹಣ್ಣು ತಿನ್ಕೊಂಡು ಹೇಗೋ ಇನ್ನೊಂದೆರಡು ದಿನ ತಳ್ಳಾಕ್ತೀನಿ. ಥ್ಯಾಂಕ್ ಯು ರೀ ನಂದಿನಿ. 10 ರೂಪಾಯಲ್ಲೂ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಂತ ಹೇಳ್ಕೊಟ್ಟಿದ್ದ ದೇವತೆ ನೀವು. ಈ 500 ರೂಪಾಯಿ ಮುರ್ಸಿ ಚೇಂಜ್ ಆಗೋವರೆಗೂ ನಿಮ್ಮ ಉಪಕಾರ ಮರೆಯಲ್ಲ ರೀ ನಾನು. ಮೋದಿ ಸಿಸ್ಟರ್ ರೀ ನೀವು. ತುಂಬಾ ನೋವಾಗುತ್ತ್ರಿ, ಆದ್ರೂ ಈ ನೋವು ಒಂಥರ ಸ್ವೀಟ್ ಆಗಿದೆ. ನೋ ಫ್ರೆಂಡ್ಸ್, ನೋ ಟ್ರೀಟ್. ಜೊತೆಗೆ 7 ರೂಪಾಯಿ ಮಜ್ಜಿಗೆ, ಮಸಾಲೆ ಮಜ್ಜಿಗೆ ಕೈಯಲ್ಲಿದ್ರೆ ದೂಸರ ಮ್ಯಾಟ್ರೇ ಇಲ್ಲ. ಸ್ವಲ್ಪ ಇದೆ, ಶೇರ್ ಕೇಳ್ಬೇಡಿ. ಏ ಲೋಪರ್, ಬಾಯ್ ಮುಚ್ಚೋ. ದೇವದಾಸ್ 500 ರೂಪಾಯಿ ಚೇಂಜ್ ಇದೆಯಾ ಅಂತ ಕೇಳ್ತಿದ್ದೇನೆ. ಜನುಮ ಜನುಮದಲ್ಲೂ ಜೊತೆಗೆ ನಡೆವ ಕನಸ ಕಂಡು